ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉಷಾ ಕವಿತಾ ವ್ಲಾಗ್ಸ್. ಇವತ್ತಿಂದ ನವರಾತ್ರಿ ಶುರು ಆಗ್ತಿರೋದ್ರಿಂದ ನಿಮಗೆ ಪ್ರತಿದಿನ ನಾನು 9 ದಿನಗಳ ಕಾಲ ಆ ದೇವಿಗೆ ತಕ್ಕಂಥ ರಂಗೋಲಿಗಳನ್ನ ತೋರಿಸ್ಕೊಡ್ತೀನಿ. ಹಾಗೆ ಯಾವ ಮಂತ್ರದಿಂದ ಪೂಜೆ ಮಾಡಬೇಕು, ಯಾವ ಹೂವಿಂದ ಯಾವ ದಿನ ಪೂಜೆ ಮಾಡಬೇಕು ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ಪ್ರತಿದಿನ ನೀವು ವೀಡಿಯೋಸ್ನ ಕಂಪ್ಲೀಟಾಗಿ ನೋಡೋದನ್ನ ಮಿಸ್ ಮಾಡಬೇಡಿ. ಯಾಕಂದರೆ ವಿತ್ ರಂಗೋಲಿ ನಾನು ನಿಮಗೆ ತೋರಿಸ್ಕೊಡೋದ್ರಿಂದ ನೀವು ಆ ರಂಗೋಲಿ ಹಾಕಿ ಪೂಜೆ ಮಾಡಿ ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಳೋದಕ್ಕೆ ಇದೊಂದು ತುಂಬ ಒಳ್ಳೆಯ ಅವಕಾಶ. ಮಿಸ್ ಮಾಡದೆ ವೀಡಿಯೋಸ್ನ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲೇ ಇರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದರಿಂದ ನಿಮಗೆ ಪ್ರತಿದಿನ ನೋಟಿಫಿಕೇಷನ್ಸ್, ನಾನು ವೀಡಿಯೋ ಹಾಕ್ತಿದ್ದಂಗೆ ನಿಮಗೆ ನೋಟಿಫಿಕೇಷನ್ಸ್ ಬಂದುಬಿಡುತ್ತೆ. ಸೊ ಇವತ್ತು ನಾವು ಮೊದಲಿಗೆ ಪ್ರಥಮಂ ಶೈಲಪುತ್ರಿ ಅಂತ ಹೇಳ್ತೀವಿ. ಶೈಲಪುತ್ರಿ ಬಂದು ಚಂದ್ರನ ಅವತಾರಿಣಿ. ಚಂದ್ರನ ರೂಪ ಇನ್ನೊಂದು ಏನು ಅಂದರೆ ಶೈಲಪುತ್ರಿ. ನಾವು ಶೈಲಪುತ್ರಿಗೆ ಪೂಜೆ ಮಾಡೋದ್ರಿಂದ ಚಂದ್ರ ದೋಷ ಏನೇ ಇದ್ರೂ ಪರಿಹಾರ ಆಗುತ್ತೆ. ಹಾಗೆ ಚಂದ್ರನಿಂದ ನಮಗೆ ಏನು ಶುಭ ಆಗೋದಿದೆಯೋ ಅದೆಲ್ಲ ಕೂಡ ಶೈಲಪುತ್ರಿ ನಮಗೆ ಸಿದ್ಧಿ ಮಾಡಿ ಕೊಡ್ತಾಳೆ. ಇವತ್ತೊಂದು ದಿನ ನಾವು ಶೈಲಪುತ್ರಿಗೆ ಒಂದು ರಂಗೋಲಿನ ತೋರಿಸ್ಕೊಡ್ತೀನಿ. ಆ ರಂಗೋಲಿನ ಹಾಕಿ ಅದರಿಂದ ನಾವು ಪೂಜೆನ ಶುರು ಮಾಡೋಣ. ರಂಗೋಲಿನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಶ್ರೀಕಾರದಿಂದ ಶುರು ಮಾಡಬೇಕು ರಂಗೋಲಿನ. ಶ್ರೀಕಾರನ ನಾನು ಈ ರೀತಿ ಬರ್ಕೊತಾ ಇದ್ದೀನಿ. ಫಸ್ಟು ಶ್ರೀಕಾರ ಬರ್ಕೊಳ್ಳಿ. ಅನಂತರ ನಕ್ಷತ್ರನ ಬಿಡಿಸಿ 3 ಕೋಣೆಗಳುಳ್ಳ ನಕ್ಷತ್ರನ ಬರ್ಕೊಳ್ಳಿ. ನೀವು ರಂಗೋಲಿ ಹಾಕಿ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರೋ ಅಷ್ಟೇ ಫಲಗಳನ್ನ ನಿಮಗೆ ಸಿಗುತ್ತೆ. ಹಾಗಾಗಿ ನೀವು ಆದಷ್ಟು ಭಕ್ತಿಯಿಂದ ಪೂಜೆ ಮಾಡಿ. ಅನಂತರ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಗೆರೆನ ಎಳ್ಕೊತಾ ಇದ್ದೀನಿ. ಅಡ್ಡಗೆರೆ ಬಂದು ಆ ತ್ರಿಕೋನನ ಸೇರಿಸಿ ಹಾಕಬೇಕು, ಅದರಿಂದ ಆಚೆ ಬರಬಾರ್ದು ಅಡ್ಡಗೆರೆ. ಸೊ ತ್ರಿಕೋನ ಒಳಗಡೆ ಆ ಗೆರೆ ಬರಬೇಕು. ಕೊನೆಗೆ ಈ ರೀತಿ ಅದಕ್ಕೆ ಒಂದು ಸುರುಳಿನ ಹಾಕಿ ರಂಗೋಲಿನ ಹಾಕುವಾಗ ತಪ್ಪಿಲ್ಲದ ಹಾಗೆ ರಂಗೋಲಿ ಹಾಕಿ. ಹಾಗೆ ರಂಗೋಲಿ ಹಾಕುವಾಗ ನಿಮ್ಮ ಮನಸ್ಸಲ್ಲಿ ಏನು ಕೋರಿಕೆಗಳಿರುತ್ತೋ ಅದನ್ನು ಬೇಡಿಕೊಂಡು ರಂಗೋಲಿ ಹಾಕಿದಾಗ ನಿಮ್ಮ ಎಲ್ಲ ಈಡೇರಿಕೆಗಳು, ಇಷ್ಟಾರ್ಥಗಳು ಈಡೇರುತ್ತೆ. ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ತ್ರಿಶೂಲನ ಬರ್ಕೊಳ್ಳಿ. ಅದ ನಂತರ ಮಧ್ಯದಲ್ಲಿ ಶ್ರೀಕಾರ ಬರೆದು ಅದಕ್ಕೊಂದು ಸುತ್ತಿ ಮಂಡಲದ ರೀತಿ ಶ್ರೀಕಾರ ಬರೆದಿದ್ದೀನಿ. ಅದ ನಂತರ ಅದಕ್ಕೊಂದು ಸರ್ಕಲ್ ಹಾಕಿದ್ದೀನಿ. ಕೆಳಗಡೆ ಒಂದು ಶ್ರೀಕಾರ ಬರ್ಕೊಳ್ಳಿ, ಮತ್ತು ಮೇಲ್ಗಡೆ ಮತ್ತೊಮ್ಮೆ ಇನ್ನೊಂದ್ಸಲಿ ಶ್ರೀಕಾರ ಬರೀರಿ. ಇಲ್ಲಿಗೆ ಇದು ರಂಗೋಲಿ ಇಷ್ಟ ಆಯಿತು. ಈಗ ಇದಕ್ಕೆ ನೀವು ಅರ್ಶಿನ ಕುಂಕುಮನ ಏರಿಸಿ ಪೂಜೆ ಮಾಡಬೇಕು. ರಂಗೋಲಿನಲ್ಲಿ ನಿಮಗೆ ಶೈಲಪುತ್ರಿನೇ ಬಂದು ಕೂತಿರ್ತಾಳೆ. ನೀವು ರಂಗೋಲಿನಲ್ಲಿ ಶೈಲಪುತ್ರಿ ಬಂದು ಕೂತಿದ್ದಾಳೆ ದೇವಿ ಅಂತ ಹೇಳಿ ನೀವು ಪೂಜೆ ಮಾಡಬೇಕು. ಆಗ ನಿಮಗೆ ಶೈಲಪುತ್ರಿಯ ದರ್ಶನ ಕೂಡ ಆಗುತ್ತೆ. ಈ ರೀತಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ಹೂನ ಏರಿಸಿ ಶೈಲಪುತ್ರಿಗೆ ಬಂದು ನೀವು ಅಕ್ಕಿಯಿಂದ ಮಾಡಿದಂಥ ನೈವೇದ್ಯನ ಇಡಬೇಕು. ಅಕ್ಕಿ ಪಾಯಸ ಆಗಿರ್ಬೋದು ಅಥವಾ ಅಕ್ಕಿ ಬೆಲ್ಲ ಹಾಕಿ ಮಾಡಿರೋ ಅಂತಹ ಪಾಯಸ. ಮೊಸರನ್ನ ಅಂದರೆ ಶೈಲಪುತ್ರಿಗೆ ತುಂಬ ಇಷ್ಟ. ಮೊಸರನ್ನ ಕೂಡ ನೀವು ಇಟ್ಟು ದೇವಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ಬೋದು. ಹಾಗೆ ಬಿಳಿ ಹೂಗಳು, ಸುಗಂಧ ಪೂರ್ವಿತ ಬಿಳಿ ಹೂಗಳು ಅಂದರೆ ಮಲ್ಲಿಗೆ ಹೂವನ್ನ ಏರಿಸೋದ್ರಿಂದ ಶೈಲಪುತ್ರಿ ತುಂಬ ಪ್ರಸನ್ನಳಾಗ್ತಾಳೆ. ಮಲ್ಲಿಗೆ ಹೂ, ಬಿಳಿ ಸಾವಂತಿಗೆ ಹೂ ಇಂದ ಪೂಜೆ ಮಾಡಿ ಪೂಜೆ ಮುಗಿದ ನಂತರ ನಾನು ನಿಮಗೆ ಶೈಲಪುತ್ರಿಗೆ ಹೇಳೋವಂಥ ಮಂತ್ರನ ಹೇಳ್ಕೊಡ್ತೀನಿ. ಈ ಮಂತ್ರನ 3 ಸಲ ಭಕ್ತಿಯಿಂದ, ಬೆಳಿಗ್ಗೆ 3 ಸಲ ಆದರೆ ಸಂಜೆ ಕೂಡ 3 ಸಲ ಹೇಳೋದ್ರಿಂದ ನಿಮಗೆ ಇನ್ನೂ ಒಳ್ಳೆ ಫಲಗಳನ್ನ ಸಿಗುತ್ತೆ. ಮಂತ್ರ ಬಂದು ಹೀಗಿದೆ ಅಂದರೆ, ಮಂತ್ರ ಫೋಟೋ ಕೂಡ ಹಾಕಿದ್ದೀನಿ ನಾನು, ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಶೈಲಪುತ್ರಿ ಸ್ತೋತ್ರ. ಪ್ರಥಮ ದುರ್ಗಾ ತ್ವಂ ಹಿ ಭವಸಾಗರಃ ತಾರಿಣೀಂ ಧನ ಐಶ್ವರ್ಯದಾಯಿನಿ ಶೈಲಪುತ್ರಿ ಪ್ರಣಾಮ್ಯಹಂ ತ್ರಿಲೋಚನನಿ ತ್ವಂ ಹಿ ಪರಮಾನಂದ ಪ್ರದೀಯಮಾನ್ ಸೌಭಾಗ್ಯಾರೋಗ್ಯದಾಯಿನಿಂ ಶೈಲಪುತ್ರಿ ಪ್ರಣಾಮ್ಯಹಂ. ಈ ರೀತಿ ನೀವು 3 ಸಲ ಈ ಮಂತ್ರನ ಹೇಳಬೇಕು. ಶೈಲಪುತ್ರಿಗೆ ರಂಗೋಲಿ ಹಾಕಿ ನೈವೇದ್ಯ ಎಲ್ಲ ದೇವರಿಗೆ ತೋರಿಸಿ ಸ್ತೋತ್ರನ 3 ಸಲ ಹೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ತುಂಬ ಬೇಗ ಸಿದ್ಧಿ ಆಗುತ್ತೆ. ಹಾಗೆ